ಪ್ರಿಯ ಸ್ಪರ್ಧಾರ್ಥಿಗಳೇ, ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಇಂಡಿಯಾ ಫಾರ್ ಐಎಎಸ್ ನ ಕರೆಂಟ್ ಅಫೇರ್ಸ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಹಿಂದಿನ ವಿಡಿಯೋದಲ್ಲಿ ಪ್ರಧಾನ ಮಂತ್ರಿ ಸ್ವನಿಧಿ ಯೋಜನೆಗೆ ಸಂಬಂಧಪಟ್ಟಂತಹ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. PM ಸ್ವನಿಧಿ ಅನ್ನುವಂಥದ್ದು ಪ್ರಧಾನ ಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಅನ್ನುವಂತಹ ಯೋಜನೆಯು ದೇಶಾದ್ಯಂತ ಬೀದಿ ವ್ಯಾಪಾರಗಳಿಗೆ ಕೈಗೆಟುಕುವ ಸಾಲ, ಡಿಜಿಟಲ್ ಸೇರ್ಪಡೆ ಮತ್ತು ಸಾಮಾಜಿಕ ಭದ್ರತಾ ಬೆಂಬಲವನ್ನ ಒದಗಿಸುವಲ್ಲಿ 6 ವರ್ಷಗಳನ್ನ ಪೂರ್ಣಗೊಳಿಸಿದೆ ಎಂದು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯವು ಇತ್ತೀಚೆಗೆ ತನ್ನ ಮಾಹಿತಿಯನ್ನ ತಿಳಿಸಿರುವಂತದ್ದು. ಅದರಿಂದಾಗಿ ಈ ಒಂದು ಸ್ವನಿಧಿ ಯೋಜನೆ ಅನ್ನುವಂಥದ್ದು ನ್ಯೂಸ್ ನಲ್ಲಿರುವಂತದ್ದು. ಈ PM ಸ್ವನಿಧಿ ಯೋಜನೆಯ ಲಾಂಚ್ಡ್ ಬೈ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಅನ್ನುವಂಥದ್ದು ವಸತಿ ಮತ್ತು ಸಚಿವಾಲಯ ಏನಿದೆ, ಈ ವಸತಿ ಸಚಿವಾಲಯವು ಈ ಒಂದು ಯೋಜನೆಯನ್ನ 2020ರಲ್ಲಿ ಶುರು ಮಾಡಲಾಯಿತು. 2019, 2021 ಆಸುಪಾಸು ನಿಮಗೆಲ್ಲ ಗೊತ್ತಿರೋ ಹಾಗೆ ಅದು COVID-19 ಒಂದು ಕಾಲವಾಗಿರುತ್ತೆ. ಅಂತಹ ಸಮಯದಲ್ಲಿ ಹೆಚ್ಚಿನ ಲಾಕ್ಡೌನ್ಗಳನ್ನು ಕೂಡ ನಾವೆಲ್ಲರೂ ನೋಡಿರ್ತೀವಿ. ಈ ಲಾಕ್ಡೌನ್ಗಳಿಂದಾಗಿ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುತ್ತಿದ್ದಂತಹ ವ್ಯಾಪಾರಿಗಳಿಗೆ ಹೆಚ್ಚಿನ ಒಂದು ಹೊಡೆತವನ್ನ ಕಾಣಬಹುದಾಗಿತ್ತು. ಯಾಕೆಂದ್ರೆ ಅಂತಹ ಸಮಯದಲ್ಲಿ ಕೂಡ ಆನ್ಲೈನ್ ಶಾಪಿಂಗ್ ಗಳಾಗಿರ್ಬೋದು, ಬ್ಲಿಂಕಿಟ್, ಝೊಮ್ಯಾಟೊ, ಸ್ವಿಗ್ಗಿಗಳಂತಹ ಆಪ್ಗಳ ಬಳಕೆ ಹೆಚ್ಚಳ ಆಗಿದ್ದು, ಸೊ ನೇರವಾಗಿ ಜನರು ಈ ಆಪ್ಗಳಿಂದನೇ ಖರೀದಿ ಮಾಡೋದಕ್ಕೆ ಶುರು ಮಾಡ್ತಾ ಬಂದ್ರು. ಮತ್ತು ಬೀದಿ ಬರಿನಲ್ಲಿ ಹೆಚ್ಚು ವ್ಯಾಪಾರಗಳಿಲ್ದಲೆ ಲಾಕ್ಡೌನ್ಗಳು ಉಂಟಾಗಿದ್ರಿಂದಾಗಿ ಹೆಚ್ಚಿನ ವ್ಯಾಪಾರಗಳಿಲ್ದಲೇ ಸಾಲಕ್ಕೆ ಹೆಚ್ಚು ತುತ್ತಾಗ್ತಾ ಬಂದ್ರು. ಸೊ ಇದರಿಂದ ಈ ಒಂದು ಬೀದಿ ವ್ಯಾಪಾರಿಗಳನ್ನ ಕಾಪಾಡೋದಿಕ್ಕೆ ಅಂತಾನೆ ಶುರುವಾದಂತಹ ಒಂದು ಯೋಜನೆಯೇ ಈ ಒಂದು PM ಸ್ವನಿಧಿ ಯೋಜನೆ ಅಂತ ಕೂಡ ಕರಿತಾ ಬರ್ತೀವಿ. 2020 ಜೂನ್ 1ನೇ ತಾರೀಕಿನಂದು ಈ ಒಂದು ಯೋಜನೆಯನ್ನ ಶುರು ಮಾಡಲಾಯಿತು, ಸ್ಥಾಪನೆ ಮಾಡಲಾಯಿತು ಅನ್ನೋಂಥದ್ದು ಗೊತ್ತಿರಲಿ. ಪ್ರೈಮ್ ಮಿನಿಸ್ಟರ್ಸ್ ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ ನಿಧಿ ಅಂತಾನೂ ಕೂಡ ಕರೀತಾ ಬರ್ತಾರೆ, ಅಥವಾ ಕನ್ನಡದಲ್ಲಿ ಪ್ರಧಾನ ಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಅನ್ನುವಂಥದ್ದು ಕೂಡ ಈ ಒಂದು ಯೋಜನೆಯ ಹೆಸರಾಗಿರುತ್ತೆ. ಇದರ ಮುಖ್ಯ ಉದ್ದೇಶ ಅಂತ ಏನು ಅಂತಂದ್ರೆ ಫೆಸಿಲಿಟೇಟ್ ಅಫೋರ್ಡಬಲ್ ವರ್ಕಿಂಗ್ ಕ್ಯಾಪಿಟಲ್ ಲೋನ್ಸ್ ಟು ಸ್ಟ್ರೀಟ್ ವೆಂಡರ್ಸ್ ಅನ್ನುವಂಥದ್ದು. ಅಂದ್ರೆ ಬೀದಿ ಬದಿಯ ವ್ಯಾಪಾರಿಗಳಿಗೆ ಒಂದು ಕೇಂದ್ರ ವಲಯದ ಕ್ರೆಡಿಟ್, ಮೈಕ್ರೋ ಕ್ರೆಡಿಟ್ ಅನ್ನು ಒದಗಿಸುವಂಥದ್ದು ಈ ಒಂದು ಯೋಜನೆಯ ಉದ್ದೇಶವಾಗಿರುತ್ತೆ. ಮುಖ್ಯವಾಗಿ ಈ ಒಂದು ಯೋಜನೆಯಿಂದಾಗಿ ವ್ಯವಹಾರದ ಒಂದು ಚೇತರಿಕೆಗಳಾಗಿರಬಹುದು, ಅಥವಾ ಡಿಜಿಟಲ್ ಆನ್ಬೋರ್ಡಿಂಗ್ ಆಗಿರಬಹುದು, ಮತ್ತು ಸಾಮಾಜಿಕ ಸಮಗ್ರ ಭದ್ರತಾ ರಕ್ಷಣೆಯನ್ನ ಕಟ್ಟಿಕೊಡುವಂಥದ್ದು ಅಂಡ್ ಕೊಲಾಟ್ರಲ್ ಫ್ರೀ ವರ್ಕಿಂಗ್ ಕ್ಯಾಪಿಟಲ್ ಅನ್ನ ಒದಗಿಸುವಂಥದ್ದು ಈ ಒಂದು ಸ್ವನಿಧಿ ಯೋಜನೆಯ ಉದ್ದೇಶವಾಗಿರುತ್ತೆ. ಈ ಒಂದು PM ಸ್ವನಿಧಿ ಯೋಜನೆಯ ಪ್ರಮುಖ ಲಕ್ಷಣಗಳು ಅಥವಾ ಫೀಚರ್ಸ್ಗಳು ಏನೇನು ಅಂತ ನೋಡ್ತಾ ಬಂದಾಗ, ಕೊಲಾಟ್ರಲ್ ಫ್ರೀ ಲೋನ್ಗಳನ್ನ ಕೊಡುವಂಥದ್ದು, ಪ್ರಗತಿಶೀಲ ಯಾವುದೇ ಮೇಲಾಧಾರಿತ ಮುಕ್ತವಾದಂತಹ ಮೇಲಾಧಾರ ರಹಿತವಾದಂತಹ ಸಾಲಗಳನ್ನ ಬೀದಿ ಬದಿಯ ವ್ಯಾಪಾರಿಗಳಿಗೆ ಕೊಡುವಂಥದ್ದು, 15,000, 25,000 ಮತ್ತು 50,000ಗಳ 3 ಪ್ರತ್ಯೇಕ ಕಂತುಗಳಲ್ಲಿ ಸಾಲವನ್ನ ಕೊಡಲಾಗುತ್ತೆ. ಇಂದಿನ ಸಾಲವನ್ನ ಸಕಾಲಿಕವಾಗಿ ಮರುಪಾವತಿಸಿದ ನಂತರ ಹೆಚ್ಚಿನ ಒಂದು ಮಿತಿಯನ್ನ ಸ್ವಯಂಚಾಲಿತವಾಗಿ ಅನ್ಲಾಕ್ ಮಾಡ್ತಾ ಹೋಗ್ಬೋದು. ಅಂದ್ರೆ ನಾನು ತೆಗೆದುಕೊಂಡಂತಹ ಮೊದಲ ಸಾಲದಲ್ಲಿ ಕ್ಲೀನ್ ಆಗಿ ಕಟ್ಟಿದ್ರೆ 2ನೇ ಸಾಲ, 3ನೇ ಸಾಲ ಇನ್ನೂ ಹೆಚ್ಚು ಸಾಲವನ್ನ ಕೊಡುವಂಥದ್ದು, ಮತ್ತು ಬಡ್ಡಿ ಸಬ್ಸಿಡಿಯನ್ನ ಕೊಡುವಂಥದ್ದು. ವಾರ್ಷಿಕವಾಗಿ 7% ಅಷ್ಟು ಬಡ್ಡಿ ಸಬ್ಸಿಡಿಯನ್ನು ನೀಡೋದ್ರ ಮೂಲಕ ಸಕಾಲಿಕ ಮತ್ತು ಆರಂಭಿಕ ಸಾಲದ ಮರುಪಾವತಿಯನ್ನು ಪ್ರೋತ್ಸಾಹ ಮಾಡುವಂಥದ್ದು, ನೇರವಾಗಿ ಮಾರಾಟಗಾರರ ಖಾತೆಗೆ ಜಮಾವನ್ನ ಮಾಡುವಂಥದ್ದು, UPI ಸಂಯೋಜಿತವಾದಂತಹ ರುಪೇ ಕ್ರೆಡಿಟ್ ಕಾರ್ಡ್ಗಳನ್ನ ಒದಗಿಸುವಂಥದ್ದು. ಅಂದ್ರೆ ಯಾರು ತಮ್ಮ ಮೊದಲ 2 ಕಂತುಗಳನ್ನ ಯಶಸ್ವಿಯಾಗಿ ಮರುಪಾವತಿ ಮಾಡ್ತಾರೋ ಅಂತಹ ಮಾರಾಟಗಾರರಿಗೆ, ಬೀದಿ ಬದಿಯ ವ್ಯಾಪಾರಿಗಳಿಗೆ 30,000ವರೆಗೂ ಮಿತಿ ಇರುವಂತಹ, ಲಿಮಿಟ್ ಇಡುವಂತಹ UPI ಸಂಯೋಜಿತವಾದಂತಹ ರುಪೇ ಕ್ರೆಡಿಟ್ ಕಾರ್ಡ್ಗಳನ್ನ ಕೊಡುವಂಥದ್ದು. ಇದ್ರ ಜೊತೆಗೆ ಡಿಜಿಟಲ್ ಅಡಾಪ್ಷನ್ ಕ್ಯಾಶ್ ಬ್ಯಾಕ್ ಅನ್ನುವಂಥದ್ದು. ಈ ಬೀದಿ ಬದಿಯ ವ್ಯಾಪಾರಿಗಳು ಯಾರ್ಯಾರು ತಮ್ಮ ಡಿಜಿಟಲ್ ಪಾವತಿ ಗೇಟ್ವೇಗಳ ಮೂಲಕ, ಅಂದ್ರೆ UPIಗಳ ಮೂಲಕ ಟ್ರಾನ್ಸಾಕ್ಷನ್ ಅನ್ನ ಮಾಡ್ತಾರೆ, ಅಂತಹ ವ್ಯಾಪಾರಿಗಳಿಗೆ 1,500ರವರೆಗೆ ವಾರ್ಷಿಕವಾಗಿ ಒಂದು ಕ್ಯಾಶ್ ಬ್ಯಾಕ್ ಅನ್ನ ಕೊಡುವಂಥದ್ದನ್ನು ಕೂಡ ಈ ಒಂದು ಯೋಜನೆ ಮಾಡುತ್ತೆ. ಇದ್ರ ಜೊತೆಗೆ ಸ್ವನಿಧಿ ಸೆ ಸಮೃದ್ಧಿ ಅನ್ನುವಂಥದ್ದು, SSS ಅಂತಾನೂ ಕೂಡ ಕರಿತಾ ಬರ್ತಾರೆ. 8 ಆಯ್ದಂತಹ ಕೇಂದ್ರ ಸರ್ಕಾರದ ಕಲ್ಯಾಣ ಯೋಜನೆಗಳೊಂದಿಗೆ ಈ ಬೀದಿ ಬದಿಯ ವ್ಯಾಪಾರಿಗಳು ಮತ್ತು ಅವರ ಕುಟುಂಬಗಳು ಸರಾಗವಾಗಿ ಸಂಪರ್ಕಿಸೋದಕ್ಕೆ ವಿವರವಾದಂತಹ ಒಂದು ಸಾಮಾಜಿಕ ಆರ್ಥಿಕ
ಪ್ರೊಫೈಲಿಂಗ್ ಅನ್ನ ನಡೆಸೋದಿಕ್ಕೆ ಸಾಂಸ್ಥಿಕ ಸಂರಕ್ಷಣಾ ಜಾಲವನ್ನು ಸೃಷ್ಟಿನೂ ಕೂಡ ಈ ಒಂದು ಸ್ವಾನಿಧಿ ಸೇ ಸಮೃದ್ಧಿ ಅನ್ನುವಂತಹ ಸ್ಕೀಮ್ ಅಥವಾ ಸಬ್ ಸ್ಕೀಮ್ ಮಾಡ್ತಾ ಬರುತ್ತೆ. ಇದ್ರ ಜೊತೆಗೆ FSSAI ನಿಂದ ಆಹಾರ ಸಂರಕ್ಷಣಾ ತರಬೇತಿಯನ್ನು ಕೊಡುವಂಥದ್ದು ಈ ಒಂದು ಯೋಜನೆಯ ಪ್ರಮುಖ ಲಕ್ಷಣಗಳಾಗಿದ್ವು ಅನ್ನುವಂಥದ್ದು. ಈ PM ಸ್ವಾನಿಧಿಯ ಒಂದು ಪ್ರಸ್ತುತ ಸ್ಥಿತಿಗತಿಗಳನ್ನ ಅಥವಾ ಕರೆಂಟ್ ಸ್ಟೇಟಸ್ ಅನ್ನ ನೋಡ್ತಾ ಬಂದಾಗ ಬೃಹತ್ ಸಾಲದ ವಿತರಣೆ ಅನ್ನುವಂಥದ್ದು, ಯಾಕಂದ್ರೆ 75.5 ಲಕ್ಷಕ್ಕೂ ಹೆಚ್ಚು ಬೀದಿ ವ್ಯಾಪಾರಿಗಳು ಈ ಒಂದು ಯೋಜನೆಯಿಂದ ಪ್ರವೇಶವನ್ನ ಅಥವಾ ಯೋಜನೆಯ ಒಂದು ಪ್ರವೇಶವನ್ನ ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು. 1.12 ಕೋಟಿಗೂ ಹೆಚ್ಚು ಸಾಲ ಮಂಜೂರಾತಿಗಳನ್ನ ಮಾಡಿರುವಂಥದ್ದು. ಒಟ್ಟಾರೆಯಾಗಿ 17,800 ಕೋಟಿಗಳಷ್ಟು ಹಣಕಾಸಿನ ಸಹಾಯವನ್ನ ಅನೌಪಚಾರಿಕ ನಗರ ಮಾರುಕಟ್ಟೆಗಳಿಗೆ ಕೊಡಲಾಗಿದೆ, ಹರಿಸಲಾಗಿದೆ ಅನ್ನುವಂಥದ್ದು ಕೂಡ ಇದರದ್ದಿದೆ. ಇದ್ರ ಜೊತೆಗೆ ಡಿಜಿಟಲ್ ಫುಟ್ ಪ್ರಿಂಟ್ ಕೂಡ ಇನ್ಕ್ರೀಸ್ ಆಗ್ತಾ ಇರುವಂಥದ್ದು. ಬರೋಬ್ಬರಿ 55 ಲಕ್ಷಕ್ಕೂ ಹೆಚ್ಚು ಮಾರಾಟಗಾರರು ಡಿಜಿಟಲ್ ಮೂಲಕ ಸಂಪರ್ಕಿಸೋದಿರುವಂಥದ್ದು. ಆ ಮೂಲಕ ಅಂದಾಜು 8.96 ಅಂದ್ರೆ 8,96,000 ಲಕ್ಷ ಕೋಟಿಗಳ ಮೌಲ್ಯದ 841 ಕೋಟಿಗೂ ಹೆಚ್ಚು ಡಿಜಿಟಲ್ ಟ್ರಾನ್ಸಾಕ್ಷನ್ ಅನ್ನ ನಡೆಸಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಿರಬೇಕಾಗುತ್ತೆ. ಇದ್ರ ಜೊತೆಗೆ ಸಾಮಾಜಿಕ ನಿರ್ಬಂಧಗಳನ್ನು ಕೂಡ, ಅಂದ್ರೆ ಅವಾಗ್ಲೇ ಹೇಳಿದಾಗೆ ಸ್ವಾನಿಧಿ ಸೇ ಸಮೃದ್ಧಿ ಕಾರ್ಯಕ್ರಮದ ಅಡಿ 50 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳಿಗೆ ಪ್ರೊಫೈಲಿಂಗ್ ಮಾಡಿರುವಂಥದ್ದು. ಇದರಿಂದಾಗಿ 1.52 ಕೋಟಿ ಔಪಚಾರಿಕ ಕಲ್ಯಾಣ ಪ್ರಯೋಜನಗಳನ್ನ ಮಂಜೂರು ಮಾಡಲಾಗಿದೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿದೆ. ಇನ್ನು ಯೋಜನೆಯ ಯಶಸ್ಸನ್ನ ನೋಡೋದಾದ್ರೆ, ಸಕ್ಸಸ್ ರೇಟ್ ಅನ್ನ ನೋಡೋದಾದ್ರೆ, ಸಾಂಸ್ಥಿಕ ಸ್ಥಾನಕ್ಕೆ ಮೊದಲ ಬಾರಿಗೆ ಪ್ರವೇಶವನ್ನ ಹೆಚ್ಚಿನ ಜನರು ಪಡೆದಿದ್ದಾರೆ ಅನ್ನುವಂಥದ್ದು. ಮುಖ್ಯವಾಗಿ ನಗರ ಪ್ರದೇಶಗಳಲ್ಲಿರುವಂತಹ ಬಡವರಿಗೆ ಪ್ರಮಾಣಿತ ಬ್ಯಾಂಕ್ ಚಾಲನ್ಗಳನ್ನ ತೆರೆಯೋದ್ರ ಮೂಲಕ ಕಡಿಮೆ ಬಡ್ಡಿ ದರದಲ್ಲಿ ಹೆಚ್ಚು ಇವರಿಗೆ ಲೋನ್ಗಳನ್ನ ಕೊಡಲಾಗಿದೆ ಅನ್ನುವಂಥದ್ದು. ಅಂಡ್ ಅದ್ರ ಜೊತೆಗೆ ಗೃಹ ಮಾರಾಟಗಾರರ ಆದಾಯದಲ್ಲೂ ಕೂಡ ಅಳೆಯಬಹುದಾದಂತಹ ಒಂದು ಬೆಳವಣಿಗೆಯನ್ನು ಕಂಡು ಬಂದಿರುವಂಥದ್ದು. ಯಾಕಂದ್ರೆ ಕೈಗೆಟುಕುವಂತಹ ನಗದು ನಿಯಮಿತ ಪ್ರವೇಶ ಅನ್ನುವಂಥದ್ದು ವ್ಯಾಪಾರಿಗಳಿಗೆ ದಾಸ್ತಾನು ವಿಸ್ತರಿಸೋದಿಕ್ಕೆ, ಉತ್ತಮ ದೀರ್ಘಕಾಲೀನ ಗಳಿಕೆಯನ್ನು ಪಡೆಯೋದಿಕ್ಕೆ ಹೆಚ್ಚು ಅವಕಾಶವನ್ನ ಮಾಡಿಕೊಟ್ಟಿದೆ. ಅಂಡ್ ಜೆಂಡರ್ ಅಂಡ್ ಸೋಷಿಯಲ್ ಇನ್ಕ್ಲೂಷನ್ ಅನ್ನುವಂಥದ್ದು, ಈ ಯೋಜನೆ ಅನ್ನುವಂಥದ್ದು ಸಮಾನತೆಯಾಗಿ ಒಂದು ಪ್ರಬಲ ಸಾಧನವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಸೊ ಅದರಲ್ಲೂ ಕೂಡ ಈ ನಗರ ಪ್ರದೇಶಗಳಲ್ಲಿರುವಂತಹ ಬಡವರಿಗೆ ನೇರವಾಗಿ ಹಣವನ್ನು ಒದಗಿಸುವಂತಹ ಗುರಿಯನ್ನ ಹೊಂದಿದೆ ಅನ್ನುವಂಥದ್ದು. ರಚನಾತ್ಮಕವಾದಂತಹ ಒಂದು ಸೇರ್ಪಡೆಯನ್ನು ಕೂಡ ಇದು ಮಾಡ್ತಾ ಬಂದಿದೆ. ವಿಸ್ತೃತವಾದಂತಹ ಒಂದು ಕ್ರೆಡಿಟ್ ಚಲನಶೀಲತೆಯನ್ನ ಅನ್ಲಾಕ್ ಮಾಡಿರುವಂಥದ್ದು ಕೂಡ ಈ ಯೋಜನೆಯ ಸಕ್ಸಸ್ ಅಂತಾನು ಕೂಡ ನಾವು ಹೇಳ್ತಾ ಬರ್ತೀವಿ. ಈ ಯೋಜನೆ ಎದುರಿಸ್ತಾ ಇರುವಂತಹ ಕೆಲವು ಸವಾಲುಗಳು ಯಾವ್ಯಾವು ಅಂತ ಬಂದಾಗ, ಪ್ರಾದೇಶಿಕವಾಗಿ ಮತ್ತು ಅಂತಾರಾಜ್ಯ ಸಂಪರ್ಕದಲ್ಲಿನ ಅಸಮಾನತೆಗಳು ಅನ್ನುವಂಥದ್ದು. ಯಾಕಂದ್ರೆ ಕೆಲವು ರಾಜ್ಯಗಳಲ್ಲಿ ಇದು ವ್ಯಾಪಕವಾಗಿ ಬೆಳೆಸ್ಕೊಂಡಿದ್ರೆ, ಇನ್ನು ಕೆಲವು ರಾಜ್ಯಗಳಲ್ಲಿ ಅನುಷ್ಠಾನದಲ್ಲಿ ಕೊರತೆಯನ್ನ ಅಥವಾ ವ್ಯತ್ಯಾಸವನ್ನ ಕಂಡು ಬರ್ತೀವಿ. ಉದಾಹರಣೆ ನೋಡೋದಾದ್ರೆ, ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶದಂತಹ ಹೆಚ್ಚಿನ ರಾಜ್ಯಗಳಲ್ಲಿ ಹೆಚ್ಚು ಸಂಖ್ಯೆ ತೋರಿಸ್ತಾ ಬಂದಿದ್ರು ಕೂಡ ತ್ರಿಪುರಾದಲ್ಲಿ ಕೇವಲ 9,300 ಸಾಲಗಳನ್ನು ಅಷ್ಟೇ ಕೊಟ್ಟಿರುವಂಥದ್ದು. ಈ ರೀತಿಯಾದಂತಹ ಅಡಚಣೆಗಳನ್ನ ನಾವು ನೋಡ್ತಾ ಬಂದಿರ್ತೀವಿ. ಆರಂಭಿಕ ಟರ್ನ್ ಅರೌಂಡ್ ಟೈಮ್ ಲೈನ್ ಏನಿದೆ ಅಲ್ಲಿ ಸ್ವಲ್ಪ ಘರ್ಷಣೆ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು. ಸಣ್ಣ ಮಾರಾಟಗಾರರಿಂದ ಒಂದು ಕಠಿಣ ಒಂದು ಕಾಲೋಚಿತ ಮುಚ್ಚುವಿಕೆಗೆ ದುರ್ಬಲತೆಯನ್ನು ಹೊಂದುತ್ತಾ ಇದ್ದಾರೆ ಅನ್ನುವಂಥದ್ದು. ದೀರ್ಘಾವಧಿಯ ಸಮಯದಲ್ಲಿ ಡಿಜಿಟಲ್ ಸಾಕ್ಷರತೆ ಮತ್ತು ಕ್ಯಾಶ್ ಬ್ಯಾಕ್ ಬಳಕೆಯನ್ನ ಉಳಿಸ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಇವೆಲ್ಲ ಕೂಡ ನಮ್ಮಲ್ಲಿ ಸವಾಲುಗಳಾಗಿ ಉಳಿದಿರುವಂಥದ್ದು. ಯಾಕಂದ್ರೆ ಈ ಒಂದು ಮಾನ್ಸೂನ್ ಕಾಲೋಚಿತ ನಷ್ಟವನ್ನ ಉಂಟು ಮಾಡುವಂಥದ್ದು, ಅಥವಾ ಟೈಮ್ ಕರೆಕ್ಟಾಗಿ ಮಾಡಕ್ಕೇನೋ EMI ಅಥವಾ ಪೇಮೆಂಟ್ಗಳನ್ನ ಕಟ್ಟಿದಲ್ಲ ಇದ್ದಾಗ ಅದು ಹೊರೆಯಾಗಿ ನಮಗೆ ನೆಗೆಟಿವ್ ಕ್ರೆಡಿಟ್ ರೇಟ್ ಆಗಿ ಬೆಳೀತಾ ಹೋಗುತ್ತೆ. ಈ ರೀತಿಯಾಗೂ ಕೂಡ ನೋಡುವಂಥದ್ದು. ಇನ್ನು ಪರಿಹಾರ ಕ್ರಮಗಳನ್ನು ನೋಡೋದಾದ್ರೆ, ಪ್ರಾದೇಶಿಕ ಸಮತೋಲನಗಳಿಗಾಗಿ ಯುವಿನ್ ಅನ್ನುವಂತಹ ಒಂದು ಸ್ಟೈಲ್ ಏನಿದೆ ಅಥವಾ ಶೈಲಿ ಏನಿದೆ ಅದನ್ನ ಮ್ಯಾಪಿಂಗ್ ಮಾಡುವಂಥದ್ದು. ಕಡಿಮೆ ವ್ಯಾಪ್ತಿಯನ್ನು ಹೊಂದಿರುವಂತಹ ನಗರ ಪ್ರದೇಶದ ಅಥವಾ ವಾರ್ಡ್ಗಳನ್ನ ಗುರುತಿಸೋದಿಕ್ಕೆ ಸಪ್ರೇಟ್ ಒಂದು ಡೇಟಾ ಡ್ಯಾಶ್ ಬೋರ್ಡ್ ಅನ್ನು ಬಳಸ್ಕೊಳ್ಳೋದ್ರ ಮೂಲಕ ಸೊ ಯಾವ ರಾಜ್ಯಗಳು ಹಿಂದುಳಿದಿದ್ದಾವೆ ಅಂತಹ ರಾಜ್ಯಗಳನ್ನು ನಾವು ಆನ್ ಬೋರ್ಡಿಂಗ್ ಮಾಡಬಹುದಾಗಿರುತ್ತೆ. ಸ್ಮಾರ್ಟ್ ಕಾರ್ಡ್ ಅಪ್ಗ್ರೇಡ್ಗಳೊಂದಿಗೆ FSSAI ನೈರ್ಮಲ್ಯ ತರಬೇತಿಯನ್ನ ಇನ್ನೂ ಸಂಯೋಜಿಸುವಂಥದ್ದು. ಬೀದಿ ಬದಿ ವ್ಯಾಪಾರಿಗಳಿಗೆ ಹೆಚ್ಚುವರಿಯಾಗಿ ಕಡಿಮೆ ಬಡ್ಡಿನಲ್ಲಿ ಮೈಕ್ರೋ ಸಾಲಗಳನ್ನು ನೀಡುವುದರ ಮೂಲಕ ಈ ಒಂದು ಆಹಾರ ಸಂರಕ್ಷಣಾ ಕೋರ್ಸ್ಗಳನ್ನು ಕೂಡ ನಾವು ವಿಸ್ತರಣೆ ಮಾಡಬೇಕಾಗತ್ತೆ. ಸೊ ಸ್ವಚ್ಛ ಆಧುನಿಕ ವೆಂಡಿಂಗ್ ಕಾರ್ಡ್ಗಳನ್ನು ಕೂಡ ಖರೀದಿ ಮಾಡೋದಕ್ಕೆ ಸಹಾಯವನ್ನು ಕೂಡ ನಾವು ಮಾಡಬಹುದಾಗಿರುತ್ತೆ. ಇದ್ರ ಜೊತೆಗೆ AI ಕ್ರೆಡಿಟ್ ಸ್ಕೋರಿಂಗ್ ಮೂಲಕ ಟ್ರಾಂಚ್ ಪರಿವರ್ತನೆಗಳನ್ನ ಸ್ವಯಂ ಚಾಲಿತಗೊಳಿಸೋದು ಕೂಡ ಕೆಲಸಗಳಾಗಬೇಕಾಗಿರುತ್ತೆ. ಇದ್ರ ಜೊತೆಗೆ
ಪೀಕ್ ಮಾನ್ಸೂನ್ ಸಮಯದಲ್ಲಿ ಹೊಂದಿಕೊಳ್ಳಬಹುದಾದಂತಹ ಮರುಪಾವತಿ ವಿಂಡೋಗಳನ್ನ ಪರಿಚಯಿಸುವಂಥದ್ದು. ಯಾಕಂದ್ರೆ ಮಾನ್ಸೂನ್ ಸಮಯದಲ್ಲಿ ಕೆಲಸದಲ್ಲಿ ವ್ಯಾಪಾರ ತುಂಬಾ ಕಡಿಮೆ ಆಗುತ್ತೆ. ಯಾಕಂದ್ರೆ ಮಳೆಗಳು ಅಥವಾ ಪ್ರಾಕೃತಿಕ ವಿಕೋಪಗಳು ಜಾಸ್ತಿ ಇರೋದ್ರಿಂದಾಗಿ ಹೆಚ್ಚಿನ ಒಂದು ವಹಿವಾಟುಗಳು ನಡೆಯುವುದಿಲ್ಲ. ಅಂತ ಸಮಯದಲ್ಲಿ ಸಾಲವನ್ನು ಮರುಪಾವತಿ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅಂತಹ ಸಮಯದಲ್ಲಿ ಅವರಿಗೆ ಹೆಚ್ಚು ಅಡ್ಜಸ್ಟಬಲ್ ಆದಂತಹ, ಅಂದ್ರೆ ಹೆಚ್ಚು ಅದನ್ನ ಚೇಂಜಬಲ್ ಮಾಡ್ಕೋಬಹುದಾದಂತಹ EMI ಟ್ರಾನ್ಸಾಕ್ಷನ್ ವಿಂಡೋಗಳನ್ನ ನಾವು ಕಟ್ಟಿಕೊಡ್ಬೇಕಾಗತ್ತೆ. ಇದಿಷ್ಟು PM ಸ್ವನಿಧಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ. ಈ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.